ರಾಜ್ಯವ್ಯಾಪಿ ಉಪ್ಪಾರ ಸಮಾಜವನ್ನು ಎಸ್ಸಿ ಎಸ್ಟಿಗೆ ಸೇರಿಸಬೇಕೆಂದು ಎಲ್ಲ ಉಪ್ಪಾರ ಸಮಾಜದ ಉಪಪಂಗಡಗಳು ಒಂದೇ ವೇದಿಕೆ ಅಡಿಯಲ್ಲಿ ಬಂದು ಸಮಾಜವನ್ನು ಬಲಪಡಿಸಬೇಕು ಹಾಗೂ ರಾಜ್ಯ ಸರ್ಕಾರವು ಉಪ್ಪಾರ ಸಮಾಜದ ನಿಗಮಕ್ಕೆ ಆದಷ್ಟು ಬೇಗನೆ ಅಧ್ಯಕ್ಷರನ್ನ ನೇಮಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಾಗರ ತಾಲೂಕು ಉಪ್ಪಾರ ಸಮಾಜದ ನೂತನ ಸಂಘದ ಅಧ್ಯಕ್ಷರಾದ ಬಸವರಾಜ್ ಒತ್ತಾಯಿಸಿದರು. ಈ ವೇಳೆ ಗೌರವಾಧ್ಯಕ್ಷರು ಮಂಜುನಾಥ್ ಎಸ್ವಿ, ಉಪಾಧ್ಯಕ್ಷರು ತ್ರಿವೇಣಿ ನಾಗರಾಜ್, ಕೆಎಚ್ ನಾಗರಾಜ್, ಸುರೇಶ್ ಕಂಬಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಉಪ್ಪಾರ ಸಮಾಜ ಆರ್ಥಿಕ ಹಿಂದುಳಿದಿದೆ. ಯಾವುದೇ ರಂಗದಲ್ಲೂ ಸಹ ನಾವು ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ವಿದ್ಯಾಭ್ಯಾಸ ನಮಗೆ ಭಾಳಷ್ಟು ಇಲ್ಲದೆ ಇರೋದ್ರಿಂದಲೇ ಒಂದು ಹಾಸ್ಟೆಲ್ ಇಲ್ಲ. ನಮ್ಮವರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಯಾರು ಮಾರ್ಗದರ್ಶನ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಎಲ್ಲ ರಂಗದಲ್ಲೂ ಭಾಳ ಹಿಂದಿದ್ದೀವಿ. ಈಗ ನಾವು ಸಂಘಟನೆ ಮಾಡಬೇಕು ನಮ್ಮ ಸಾಗರ ತಾಲೂಕಿನಲ್ಲಿ ಅಂತ ಹೇಳಿ ಒಂದು ಬಾರಿ ಸರ್ವೆ ಮಾಡಿದ್ವಿ. ಅದರಲ್ಲೆಲ್ಲ ಅದು ಅನಿವಾರ್ಯ ಕಾರಣದಿಂದ ಹಿಂದೂ ಉಳಿತು. ಅಲ್ಲಿ ಏನಾಗಿದೆ, ನಮ್ಮಲ್ಲಿ ಹಲವಾರು ಪಂಗಡಗಳು ಆದಂಗೆ ಕೆಲವು ಅಚ್ಚು ಮೇಲೆ ಜಾತಿಗಳದು. ಈಗ ಕಂಬಳಿ ವ್ಯಾಪಾರ ಮಾಡ್ತಾರೆ, ಅವ್ರು ಕಂಬಳಿ ಉಪ್ಪಾರು, ಸೊಪ್ಪು ವ್ಯಾಪಾರ ಮಾಡ್ತಾರೆ, ಸೊಪ್ಪು ಉಪ್ಪಾರು, ಬಟ್ಟೆ ವ್ಯಾಪಾರ ಬಟ್ ಈ ರೀತಿಯಲ್ಲೇ ಹಾಗಾಗಿ ಅವ್ರು ಯಾರು ಕೇಳಿದ್ರೆ ನಾನು ಉಪ್ಪಾರು, ನಾನು ಏನು ಉಪ್ಪಾರು ಅಂತ ಹೇಳಿ ಅದನ್ನೆಲ್ಲ ಸೇರಿ ಒಟ್ಟುಗೂಡಿಸಿ ಒಂದೇ ಉಪಹಾರ ಅನ್ನೋದು ಮಾಡಿ ಅಂತ ನಮ್ಮ ಪುರುಷೋತ್ತಮ ಸ್ವಾಮೀಜಿ ಭಗೀರಥ ಪೀಠದ ಸ್ವಾಮಿಗಳು ಒಂದು ಆದೇಶ ಮಾಡಿದರು. ಆದ್ರ ಪರವಾಗಿ ನಾವು ಇವತ್ತು ಸಾಗರದಲ್ಲಿ ಒಂದು ಸಂಘಟನೆ ಮಾಡಲೇಬೇಕು ಸಾಗರ ತಾಲೂಕು ಅಂತೇಳಿ ಆ ಕಾರ್ಯವನ್ನು ನೆರವೇರಿಸಿದ್ದೇವೆ. ಎಲ್ಲರೂ ಸಂಘಟನೆ ಮಾಡ್ತಿದ್ದಾರೆ. ಈ ಶಿವಮೊಗ್ಗ ಡಿಸ್ಟಿಕಲ್ಲಿ ಯಾರು ಸಂಘಟನೆ ಮಾಡೋಕ್ಕೆ ಮುಂದತ್ವ ತಗೊಂತ ಇಲ್ಲ. ಹಿಂದುಳಿತಾನೆ ಇದ್ದಾರೆ. ನೀವು ಅವರು ನೀವು ಇವರು ಅಂತಾರೆ. ಎಲ್ಲ ಜಾತಿಯಲ್ಲೂ ಎಲ್ಲ ಪಂಗಡದಲ್ಲೂ ಎಲ್ಲ SC ST ಎಲ್ಲ ಜಾತಿಯಲ್ಲೂ ಇದೆ. ಕುರುಬರಲ್ಲಿದೆ, ಒಕ್ಕಲಿಗರಲ್ಲಿದೆ, ಎಲ್ಲ ಧರ್ಮದಲ್ಲೂ ಇದೆ. ಅಂದ್ರೆ ನಮ್ಮವ್ರು ಏನು ಮಾಡಿದ್ದಾರೆ, ಈಗ ನಮ್ಮವ್ರದ್ದು ಯಾವ್ದು ಇದ್ದಿದ್ದ ಅದನ್ನೇ ದೋಷಕ್ಕೆ ಇವರು ಬಿಡ್ತಾರೆ. ನಾವು ಒಗ್ಗಟ್ಟಾಗಿ ಇರಬೇಕನ್ನೋದನ್ನು ಇವ್ರು ಭಾವನೆ ತಗೊಳ್ಳೋದಿಲ್ಲ ಈ ಶಿವಮೊಗ್ಗ ಡಿಸ್ಟಿಕ್ನವರು. ಅದಕ್ಕಾಗಿ ಸ್ವಾಮೀಜಿ ಮಾರ್ಗದರ್ಶನದಿಂದ ಈ ಸಮಾಜವನ್ನು ಅವರ ಕೈ ಬಲಪಡಿಸೋಕ್ಕೆ, ನಮ್ಮ ಸಮಾಜನ ಎಲ್ಲರಿಗೂ ಒಳ್ಳೇದಾಗಕ್ಕೆ ಈ ಸಂಘಟನೆ ಈಗ ಬಸವರಾಜ್ ಅವ್ರ ಮುಖಾಂತರ ನಾವು ಈಗ ಸ್ವಾಮಿ ಹೇಳಿದ್ದಾರೆ, ಇವ್ರ ಅಧ್ಯಕ್ಷತೆ ಮುಖಾಂತರ ನಾವು ಸಂಘಟನೆ ಮಾಡ್ತೀವಿ. ಈ ನಮ್ಮ ತಾಲೂಕಲ್ಲ, ಈ ಶಿವಮೊಗ್ಗ ಡಿಸ್ಟಿಕಲ್ಲಿ 7 ತಾಲೂಕಿನಲ್ಲೂ ನಾವು ಬಂದು ಎಲ್ಲ ಸಂಘಟನೆ ಮಾಡಿ ಈ ಶಿವಮೊಗ್ಗ ಡಿಸ್ಟಿಕ್ಗೆ ಫುಲ್ಲು ಏನಿದೆ ಉಪ್ಪಾರ ಸಮಾಜ ಅನ್ನೋದು ರಾಜಕೀಯ ಆಗಿ ಮತ್ತು ಎಲ್ಲ ವಿಚಾರದಲ್ಲಾಗಿ ನಮ್ಗೆ ಮೀಸಲಾತಿ ಬಗ್ಗೆ ಎಲ್ಲ ವಿಚಾರದಲ್ಲಿ ಬಡ ಮಕ್ಕಳಿದ್ದಾರೆ, ಅವ್ರ ವಿದ್ಯಾಭ್ಯಾಸ ಕೊರತೆ ಇದೆ. ಆ ಯಾವ್ಯಾವುದು ನಮ್ಗೆ ಇದಾಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗೆ ಗುರುಪೀಠದಿಂದ ಇವರು ಪಟ್ಟಾಭಿಷೇಕ 25 ವರ್ಷದ ಪಟ್ಟಾಭಿಷೇಕ ಇದ್ದಾಗ ಅಲ್ಲಿ ಗುರುಗಳು ಅವರು ಹೇಳಿದರೆ ಅವಲು ಕೊಟ್ಟಿದ್ದಾರೆ ಅವರಿಗೆ. ನಮ್ಮ ಸಮಾಜಕ್ಕೆ ಹಿಂದುಳಿದ್ಬಿಟ್ಟಿದೆ, ನಮ್ಗೆ ಯಾವ್ಯಾವುದು ಇಲ್ಲ, ಶಿಕ್ಷಣಕ್ಕೆ ಇಲ್ಲ, ಒಂದು ಹಾಸ್ಟೆಲ್ ಇಲ್ಲ, ಮಕ್ಕಳಿಗೆ ಎಲ್ಲ ಇಲ್ಲ, ವಿದ್ಯಾಭ್ಯಾಸ ನಡೆಸೋಕ್ಕೆ ಎಲ್ಲ ವಂಚಿತರಾಗಿದ್ದಾರೆ. ಅವ್ರು ಏನು ಕೆಲಸ ಮಾಡ್ಕೊಂಡಿದ್ದಾರೋ ಅದನ್ನೇ ಇದ್ದಾರೆ. ಮುಂಚೆ ಉಪ್ಪಿನ ಕೆಲಸವನ್ನು ಮಾಡ್ತಿದ್ರು, ಅದನ್ನೀಗ ಬೇರೆ ಮಾತ್ರ. ನಾವು ಎಲ್ಲ ಊರಿನ ಸಂಘಟನೆ ಮಾಡಿ ನಾವು ಸ್ವಾಮೀಜಿಯವ್ರನ್ನ ಕರೆಸಿ ಒಂದು ಬೃಹತ್ ಸಮಾವೇಶ ಮಾಡಿ ಇಲ್ಲಿರೋ ಸಂಘಟನೆಗಳು ಎಲ್ಲೂ ಒಡಕಿದ್ರು ನಾವು ಅದನ್ನು ಸರಿಪಡಿಸ್ಕೊಂಡು ನಾವೆಲ್ಲ ಒಗ್ಗಟ್ಟಿಗಾಗಿ ಈ ತಾಲೂಕಿಂದ ರಾಜ್ಯ ಅಂತ ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ಏನೇನು ದಕ್ಕಬೇಕು ಅದನ್ನೆಲ್ಲ ದಕ್ಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಸಮಾಜದವರೆಲ್ಲ ಒಗ್ಗೂಡಿ